ಸೂಪರ್ ಆಗಿದೆ, ಚೆನ್ನಾಗಿದೆ. ಅದು ಓ ಜನ್ಮದ ಸ್ಟೋರಿ ಇದೆಯಲ್ಲ, ತುಂಬ ಇಷ್ಟ ಆಯಿತು. ಅದೇ ಜನ್ಮ ಜನ್ಮ ಅಂತಾರಲ್ಲ, ಅದು ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು. ಸೂಪರ್, ನಂಗೆ ತುಂಬ ಇಷ್ಟ ಆಯಿತು. ಹೊಸ ಕಲಾವಿದ, ಬಟ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ, ಗೊತ್ತಾಗೋದೇ ಇಲ್ಲ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ಫುಲ್ಲು ಸೂಪರ್ ಆಗಿತ್ತು. ಯಾಕೆ ಅಂತಂದರೆ ಇವಾಗ ಜನ್ಮ ಜನ್ಮದ ಲವ್ ಸ್ಟೋರಿ ಹೆಂಗಿರುತ್ತೆ, ಬಟ್ ಯಾವಾಗಲೇ ಆಗಲಿ ಹುಟ್ಟು ಬಂದ್ಬಿಟ್ಟು ಸಾವು ಇದ್ದೇ ಇರುತ್ತೆ. ಆದರೆ ಲವ್ ಬಂದ್ಬಿಟ್ಟು ಎಷ್ಟು ಜನ್ಮ ಇದ್ರೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ಈ ಮೂವಿ ಮೂಲಕ ತೋರಿಸಿದ್ರೆ ಸೂಪರ್ ಆಗಿದೆ. ಕನ್ನಡ ಇಂಡಸ್ಟ್ರಿ ಬೆಸ್ಟ್ ಮೂವಿ. ಎಸ್, ಐ ವಿಲ್ ಬಿಲೀವ್ ಇನ್ ಲವ್ ಆ್ಯಕ್ಚುಲಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಮಸ್ಟ್ ವಾಚ್ ಮೂವಿ. ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ರು ಬಂದು ನೋಡಲೇಬೇಕು. ಮೂವಿ ಸಖತ್ತಾಗಿತ್ತು. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಹೋಗೋ ಥರ ಇತ್ತು, ಬಟ್ ಸೆಕೆಂಡ್ ಹಾಫ್ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್. ಜಾಸ್ತಿ ಟ್ವಿಸ್ಟ್ ಇತ್ತು. ಒಂದು ತುಂಬ ಎಕ್ಸೈಟ್ಮೆಂಟ್ ಮೂವಿ ಆಗಿತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಯೋಚನೆ ಮಾಡಿಸ್ತಿತ್ತು. ತುಂಬ ಕ್ರಿಯೇಟಿವ್ ಆಗಿತ್ತು. ಈ ಥರ ಒಂದು ಸ್ಟೋರಿನೂ ಇರತ್ತಾ ಅಂತ ನಮಗನ್ನಿಸ್ತು. ರಿಯಲ್ ಲೈಫ್ ಮತ್ತು ಸಿನಿಮಾ ಆಲ್ ಟುಗೆದರ್ ಅಸ್ಟ್ರಾಲಜಿ ಎಲ್ಲ ಕನೆಕ್ಟ್ ಮಾಡೋ ಥರ ಒಂದು ಮೂವಿ. ತುಂಬ ಚೆನ್ನಾಗಿತ್ತು. ಮಸ್ಟ್ ವಾಚ್ ಮೂವಿ. ಚೆನ್ನಾಗಿದೆ. ಒಂದೊಂದು ಕ್ಯಾರೆಕ್ಟರ್ ವೈಸ್ ಎಲ್ಲಾದ್ರಲ್ಲೂ ಚೆನ್ನಾಗಿ ಹೇಳಿದ್ದಾರೆ. ಬಟ್ ಅವರು ಒಂದೊಂದು ಥರ ಇದರಲ್ಲಿ ಒಂದೊಂದು ಥರ ಲವ್ ಥರ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಬ್ರೋ. ಬಟ್ ನನಗೆ ಇಷ್ಟ ಆಗಿದ್ದು ಲಾಸ್ಟು ಇಂಟರ್ವಲ್ ಆದಮೇಲೆ ಚೆನ್ನಾಗಿದೆ ಬ್ರೋ ಮೂವಿ. ಫಸ್ಟ್ ಹಾಫ್ ಸ್ವಲ್ಪ ಲೈಕ್ ಆಗಲಿಲ್ಲ, ಬಟ್ ಆ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ನೀವು ಈ ಕಾಲದಲ್ಲಿ ಅಂದರೆ ಹಳೆ ಕಾಲದಲ್ಲಿ ಲವ್ ನಂತರ ನೀವು ಇವಾಗ ಏನು ಬ್ರೋ? ಅಂದರೆ ಲವ್ ಇವಾಗ ಅದು ತೋರಿಸಿದಾರಲ್ಲ, ಇನ್ನಿನ ಜನ್ಮ ಲವ್, ಹೊಸ ಜನ್ಮ ಲವ್ ಬ್ರೋ ಇದ್ರೆ ಇರ್ಬೋದು ಬ್ರೋ, ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಕನೆಕ್ಷನ್ ಇದೆ ಅಂತ ಹೇಳ್ತಾರೆ, ಬಟ್ ನಮ್ಗೆ ಹಿಂದಿನ ಕಾಲದ ಯಾವುದೂ ಗೊತ್ತಿಲ್ಲ ಆ ಉದ್ದೇಶದಲ್ಲಿ. ಬಟ್ ಮೂವಿ ಚೆನ್ನಾಗಿದೆ. ಬಟ್ ಹಿಂದಿನ ಕಾಲದ ತೋರಿಸಿದಾರಲ್ಲ, ಒಂಥರ ಲಾಸ್ಟಲ್ಲಿ ಅವ್ರಿಗೂ ರಿಯಲೈಸ್ ಆಗುತ್ತೆ, ಇವ್ರಿಗೂ ರಿಯಲೈಸ್ ಆಗುತ್ತಲ್ಲ, ಅದು ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿ ಒಂದ್ಸಲ ನೋಡ್ಬೋದು. ಏನು ಇಷ್ಟ ಆಯ್ತು? ಓವರಾಲ್ ಎಲ್ಲ ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಈಗ ಬಂದಿರೋ ಮೂವಿಗಳಲ್ಲೆಲ್ಲ ಇದು ಒಂದು ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳೋಂಥ ಮೂವಿ. ಎಮೋಷನಲ್ ಆಗಿ ಇದೆ, ಕಾಮಿಡಿ ಆಗಿದೆ, ಪ್ಲೇಸ್ ವೈಸು ಎಲ್ಲ ತುಂಬ ಚೆನ್ನಾಗಿದೆ. ಓವರಾಲ್ ಇದು ನನ್ನ ಅಕ್ಕನ ಮಗ ಮಾಡ್ತಿರೋದು, ಹೀರೋ ನನ್ನ ಅಕ್ಕನ ಮಗ. ನನಗೆ ತುಂಬ ಇಷ್ಟ ಆಗಿದೆ ಮೂವಿ. 1 ಮಿನಿಟ್ ಎಲ್ಲೂ ಬೋರ್ ಆಗಿಲ್ಲ. ಫಸ್ಟ್ ಹಾಫ್ ತುಂಬ ಫುಲ್ ಎಂಜಾಯ್ ಮಾಡಿದ್ವಿ, ಫುಲ್ ಕಾಮಿಡಿ ಇತ್ತು. ಅದೇ ರೀತಿ ಸೆಕೆಂಡ್ ಹಾಫ್ ವಾಸ್ ಬಿಟ್ ಇಮೋಷನಲ್, ಬಟ್ ಕ್ಲೈಮ್ಯಾಕ್ಸ್ ಅಂತೂ ಟೂ ಗುಡ್. ತುಂಬ ಚೆನ್ನಾಗಿದೆ. ಮೋಸ್ಟ್ ರಿಕಮೆಂಡ್. ಚೆನ್ನಾಗಿದೆ. ಮತ್ತೊಂದ್ಸಲಿ ನೋಡಿ. ನನಗಂತೂ ಸ್ಟಾರ್ಟಿಂಗ್ ನೋಡ್ತಿರ್ಬೇಕಾದ್ರೆ ಕಾಮಿಕಲ್ ಆಗಿತ್ತು, ಚೆನ್ನಾಗಿತ್ತು ಒಂಥರ. ಇಟ್ ವಾಸ್ ಎಂಗೇಜಿಂಗ್, ವಿಚ್ ವಾಸ್ ನೆಸೆಸರಿ ಸ್ಟಾರ್ಟಿಂಗ್ ಪಾರ್ಟಲ್ಲಿ. ಆಮೇಲೆ ಹೋಗ್ತಾ ಸೀರಿಯಸ್ ಆಗೋಯಿತು ಆ್ಯಂಡ್ ವೆರಿ ಕ್ಯಾಪ್ಚರಿಂಗ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ದ ಫ್ಯಾಂಟಸಿ ಪಾರ್ಟ್ ವಾಸ್ ಆಲ್ಸೋ ಟೂ ಗುಡ್. ಕಂಟೆಂಟ್ ಏನಂತ ಅಂದರೆ ಅವರು ಎಷ್ಟು ಚೆನ್ನಾಗಿ ಲೈಕ್ ಸ್ಟಾರ್ಟಿಂಗಿಂದ ಕಾಮಿಡಿ ಆಗಿರ್ಬೋದು, ಅದರಿಂದ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡೋದು. ಆ್ಯಂಡ್ ಲಾಸ್ಟಲ್ಲಿ ದೇ ಎಂಡೆಡ್ ಅಪ್ ಶೋಯಿಂಗ್ ದ ಎಮೋಷ್ನಲ್ ಪಾರ್ಟ್ ಅದಿತ್ತಲ್ಲ, ನಂಗೆ ಆ ತುಣುಕು ನಂಗೆ ತುಂಬ ಇಷ್ಟ ಆಯಿತು. ಜನ್ಮ ಜನ್ಮ ಲವ್ ನೀವು ನಂಬ್ತೀರಾ? ದಟ್ ಐ ಡೋಂಟ್ ನೋ. ಐ ಫೀಲ್ ಲೈಕ್ ಇಟ್ಸ್ ಮೋರ್ ಆಫ್ ಅ ಫ್ಯಾಂಟಸಿ. ಮೂವಿ ತುಂಬ ಚೆನ್ನಾಗಿತ್ತು. ಅಂದರೆ ಅವ್ರು ಹೇಗೆ ಸ್ಟೋರಿಯನ್ನು ಪೋರ್ಟ್ರೇ ಮಾಡಿದ ಹಳೆ ಕಾಲದಿಂದ ಹಿಡಿದು ಮಾಡರ್ನ್ ಡೇಸ್ವರೆಗೂ ಯಾವ ಥರ ಲವನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ಅದು ತುಂಬ ಚೆನ್ನಾಗಿತ್ತು. ಮತ್ತು ಇಟ್ ವಾಸ್ ಅ ಮಿಕ್ಸ್ಡ್ ಆಫ್ ಹೇಗೆ ಫನ್ನಿ ಮೊಮೆಂಟ್ಸು ಇತ್ತು, ಇಮೋಷನಲ್ ಮೊಮೆಂಟ್ಸು ಇತ್ತು. ಸೊ ಅದು ಮಿಕ್ಸ್ ಆಗಿ ಅದು ಪೋರ್ಟ್ರೇ ಮಾಡಿರುವಾಗ ತುಂಬ ಹಾರ್ಟ್ ಟಚಿಂಗ್ ಇತ್ತು, ಫನ್ನು ಬಂತು ಮೂವಿ. ನಂಗೆ ಇಬ್ರದ್ದು ಆ್ಯಕ್ಟಿಂಗ್, ಪರ್ಸ್ನಲಿ ಇಬ್ರದ್ದು ಆ್ಯಕ್ಟಿಂಗ್ ಇಷ್ಟ ಆಯಿತು. ಅವ್ರಿಬ್ರದ್ದು ಕನೆಕ್ಷನು, ಕನೆಕ್ಟಿವಿಟಿನೂ ಮೂವಿಯಲ್ಲಿ ತುಂಬ ಚೆನ್ನಾಗಾಗಿತ್ತು. ಸೊ ಕೆಲವುದಿತ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ, ಬಟ್ ಓವರಾಲ್ ಇಟ್ ವಾಸ್ ಲೈಕ್ ಅ ಡೀಸೆಂಟ್ ಆ್ಯಂಡ್ ನೈಸ್ ಮೂವಿ. It was overall a good movie. The first half it was too funny, but the second half climax was really good, and the overall movie is really good. So you must watch. ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಹತ್ಬಿಟ್ಟೆ ಸೀರಿಯಸ್ಲಿ. ಲಾಸ್ಟಿಗೆ ಅಳು ಬಂತು. ಸ್ವಲ್ಪ ಎಮೋಷ್ನಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಸ್ಟೋರಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೋಡುವಂಥ ಮೂವಿ. ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು.